ಕೂಲ್ ಸಿಟಿ ಅಂತಾನೆ ಕರೆಸಿಕೊಳ್ಳೋ ರಾಜಧಾನಿ ಬೆಂಗಳೂರು ಸದ್ಯ ಹಾಟ್ ಸಿಟಿಯಾಗಿ ಬದಲಾಗಿದೆ. ಎಂಥ ಶೆಕೆಯಪ್ಪ ಅಂತ ಸಿಟಿ ಜನ ಶಾಪ ಹಾಕೋಕೆ ಶುರು ಮಾಡಿದ್ದಾರೆ. ಉರಿಯುವ ಬಿಸಿಲಿಗೆ ಹೀಟ್ ಸ್ಟ್ರೋಕ್ ಭೀತಿ ಒಂದು ಕಡೆಯಾದ್ರೆ ಕಾಯಿಲೆಗಳ ಏರಿಕೆಯ ಆತಂಕ ಶುರುವಾಗಿದೆ. ನಿಂತಲ್ಲಿ ನಿಲ್ಲೋಕೆ ಆಗ್ತಿಲ್ಲ, ಕೂತಲ್ಲಿ ಕೂರೋಕೆ ಆಗ್ತಿಲ್ಲ. ಹೊರಗೆ ಬಂದ್ರೆ ಬೆವರು, ಒಳಗಿದ್ರೆ ಸೆಕೆ. ಕೂಲ್ ಸಿಟಿ ಬೆಂಗಳೂರು ಹಾಟ್ ಸಿಟಿಯಾಗಿದ್ದು ರಾಜಧಾನಿ ಜನ ಹೈರಾಣಾಗಿದ್ದಾರೆ. ಬೆಂಗಳೂರಲ್ಲಿ ಏರಿದ ತಾಪಮಾನ, ಶಾಖಾಘಾತ ಭೀತಿ. ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಬಿಡುಗಡೆ. ಬೆಳಿಗ್ಗೆ ಚಳಿ, ಮಧ್ಯಾಹ್ನ ಮೈಸೂಡೋ ಬಿಸಿಲು, ವಿಪರೀತ ಸೆಕೆ. ಬಿರು ಬಿಸಿಲಿಗೆ ರಾಜಧಾನಿ ಜನ ಬೆಚ್ಚಿ ಬಿದ್ದಿದ್ದಾರೆ. ದಿನೇ ದಿನೇ ಬೆಂಗಳೂರು ಸಿಕ್ಕಾಪಟ್ಟೆ ಹಾಟ್ ಆಗಿದ್ದು ತಾಪಮಾನ ಏರುತ್ತಲೇ ಇದೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಮಾರ್ಗಸೂಚಿ ರಿಲೀಸ್ ಮಾಡಿದೆ. ಇನ್ನು ಕೆಲವು ವಾರಗಳು ಬೆಂಗಳೂರಲ್ಲಿ ಗರಿಷ್ಠ ಉಷ್ಣಾಂಶ ಇರಲಿದೆ. ತಾಪಮಾನ ಇಳಿಕೆಯವರೆಗೂ ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆಯವರೆಗೂ ಹೆಚ್ಚು ಬಿಸಿಲಿಗೆ ಮೈ ಒಡ್ಡದಂತೆ ಆರೋಗ್ಯ ಇಲಾಖೆ ಸಲಹೆ ನೀಡಿದೆ. ಸಿಲಿಕಾನ್ ಸಿಟಿಯಲ್ಲಿ ಇಂದು 33 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಹೀಗಾಗಿ ಮತ್ತೆ ಹೀಟ್ ವೇವ್ ಆತಂಕ ಎದುರಾಗಿದೆ. ಹೆಚ್ಚು ನೀರು ಕುಡಿಯುವಂತೆ ಸಲಹೆ ನೀಡಲಾಗಿದ್ದು ಗರ್ಭಿಣಿಯರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ವೃದ್ಧರು ಮತ್ತು ರೋಗಿಗಳು ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕು. ಬಿಸಿಲಿಗೆ ತೆರಳುವ ಮುನ್ನ ಛತ್ರಿ, ಟೋಪಿ ಬಳಸುವಂತೆ ಸಲಹೆ ನೀಡಲಾಗಿದ್ದು ದೇಹದ ಉಷ್ಣಾಂಶದಲ್ಲಿ ಏರುಪೇರಾದರೆ ಸಹಾಯವಾಣಿ 108 ಅಥವಾ 102ಕ್ಕೆ ಕರೆ ಮಾಡಿ ಎಂದು ಸೂಚಿಸಲಾಗಿದೆ. ಇನ್ನು ಬಿಸಿಲಿನ ಪ್ರಮಾಣ ಏರಿಕೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಮತ್ತೊಂದು ಸೂಚನೆ ನೀಡಿದೆ. ಡಿಹೈಡ್ರೇಷನ್ ಅಂತ ಅದಾಗೋ ಸಾಧ್ಯತೆ ತುಂಬ ಇರುತ್ತೆ. ಅಂದರೆ ಸುಸ್ತಾಗೋದು, ಇರಿಟೇಷನ್ ಆಗೋದು, ತಲೆನೋವು ಬರೋದು, ಆಮೇಲೆ ಮೂತ್ರ ಕಮ್ಮಿ ಹೋಗೋದು. ಇದು ಹೆಚ್ಚಾಗಿ ಮಕ್ಕಳಿಗೆ ಮತ್ತು ವೃದ್ಧರಿಗೆ, ಕೋಮಾರ್ಬಿಡಿಟಿ ಇರೋರಿಗೆ ಜಾಸ್ತಿ ಆಗ್ತದೆ. ಸೊ ಅಂಥವರು ಜಾಸ್ತಿ ಆಹಾರ ಪದಾರ್ಥಗಳು ದ್ರವ ರೂಪದಲ್ಲಿ ಜಾಸ್ತಿ ಸೇವಿಸಬೇಕು. ಹೊರಗಡೆ ಡೇ ಟೈಮಲ್ಲಿ ಕೆಲಸ ಮಾಡೋವಂಥ ವೆಂಡರ್ಸು, ಡೆಲಿವರಿ ಬಾಯ್ಸು ಇಂಥವರೆಲ್ಲ ಹೀಟ್ ಇದರಿಂದ ಪ್ರೊಟೆಕ್ಷನ್ ತಗೋಬೇಕು. ಹೈ ಬಿಪಿ, ಹೃದಯ ಸಂಬಂಧಿ ಕಾಯಿಲೆ ಇರೋರು, ಗರ್ಭಿಣಿಯರು, ವೃದ್ಧರು ಮತ್ತು ಮಕ್ಕಳು ರಣಬಿಸಿಲಿಗೆ ಮೈ ಒಡ್ಡದಂತೆ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ದೇಹದ ಉಷ್ಣತೆಯು 40 ಸೆಂಟಿಗ್ರೇಡ್ ಅಥವಾ ಅದಕ್ಕಿಂತ ಹೆಚ್ಚು ಏರಿದರೆ ಗಂಭೀರ ಸಮಸ್ಯೆ ಎದುರಾಗೋ ಸಂಭವ ಇದೆ. ಕೆಲವು ಸಂದರ್ಭದಲ್ಲಿ ಹೀಟ್ ಸ್ಟ್ರೋಕ್ ಸಾಧ್ಯತೆ ಇದೆಯಂತೆ. ವೈದ್ಯರ ಎಚ್ಚರಿಕೆ ಬೆನ್ನಲ್ಲೇ ಜನರು ಕಂಗಾಲಾಗಿದ್ದಾರೆ. ಬಿಸಿಲಿದೆ, ಅದಕ್ಕೆ ಹೊರಗಡೆ ಬರೋದಕ್ಕಾಗುತ್ತೆ? ಇಲ್ಲ, ಭಾಳ ಬಿಸಿಲಿದೆ. ಬಿಸಿಲು ಭಾಳ ಇದೆ. ನಮಗೆ ಕಾಲೇಜ್ಗೆಲ್ಲ ಹೋಗೋಕ್ಕೆ ಕಷ್ಟ ಆಗ್ತಾ ಇದೆ. ದೇಹದ ತಾಪಮಾನ ಏರಿಕೆಯಿಂದ ನಿರ್ಜಲೀಕರಣ ಮತ್ತು ಉಸಿರಾಟದ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ದೇಹವನ್ನು ಹೈಡ್ರೇಟ್ ಮಾಡಿಕೊಳ್ಳಲು ತಿಳಿಸಲಾಗಿದೆ. ನೀರು, ಮಜ್ಜಿಗೆ, ಫ್ರೂಟ್ ಜ್ಯೂಸ್ ಹೆಚ್ಚು ಸೇವಿಸಲು ವೈದ್ಯರು ಸಲಹೆ ನೀಡಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.